ಏನು ಮಾಡ್ತಾ ಇದೀಯಾ? हेलो एवरीवन, हैप्पी मकर संक्रांति टू एवरीवन। देखिए मेरी बेटी अभी उठी है नींद से। किचु बोलबे? हेलो ಎಲ್ಲರಿಗೂ ಹೇಳಬೇಕು. बोलो गुड मॉर्निंग, हैप्पी संक्रांति। डन डन बोलो बन्नी पोंगल ತಿನ್ನೋಣ. ಪೊಂಗಲ್ ತಿನ್ನೋಣ ಬಿಸಿ ಬಿಸಿ. ಇವಾಗ ಏನು ಹಾಕೋಣ ಬಟ್ಟೆ? ಇವತ್ತು ಯಾವ ಬಟ್ಟೆ ಹಾಕೋಣ? ಹೊಸ ಬಟ್ಟೆ. ಆಮೇಲೆ ಇಲ್ಲಿ ಪಾನಿಟೇಲ್ ಹಾಕೋಣ. ಹಿಂಗೆ ಪಾನಿಟೇಲ್ ಹಾಕಲ್ಲ. ಇವಾಗ ಹೋಗೋ ಅಪ್ಪ ಜೊತೆ ಬ್ರಷ್ ಮಾಡ್ಕೊಂಡು ಬಾ. ಪರ್ಫ್ಯೂಮ್ ಇಸ್ ಕಮಿಂಗ್ ಔಟ್ ಫ್ರಮ್ ಹರ್ ಮೌತ್. ಪರ್ಫ್ಯೂಮ್ ಬರ್ತಾ ಇದೆ, ಹೋಗೋ. ಏನು ಮಾಡ್ತೀಯ? ಕೂತ್ಕೋತಾ ಇದ್ದೀನಿ. ए मामी पूजा माना होगो। हम लोग अभी थोड़ा धूप में बैठ के, अच्छा धूप है बहुत, धूप में बैठ के थोड़ा कॉफ़ी पी रहे हैं, फिर जाके फिर से काम करना है। काम करो काम करो काम करो काम करो। ये बन रहा है हम लोग के घर में आज पोंगल राइस, स्वीट पोंगल राइस। ಬೆಲ್ಲ ಮತ್ತು ಬೆಲ್ಲ ಕರಗಿಸಿರೋದು ಇದು, ಮತ್ತು ಕೊಬ್ಬರಿ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋದು. ಆಮೇಲಿಂದ ಹೆಸರು ಬೇಳೆ ಮತ್ತು ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ಕೊಂಡಿದ್ದೀವಿ. ಇದು ತೆಗೆದು ಹಾಕ್ಕೊಳ್ಳೋದು. चावल डाल के अच्छे से मिक्स करना है, वो जैगरी और कोकोनट के वाटर में। ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದು. थोड़ा सा कैश्यू और थोड़ा सा रेजिन्स मतलब किशमिश लेके उसको घी में फ्राई करके डाल दीजिए। ಇದಕ್ಕೆ ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. थोड़ा देसी घी डाल दीजिए, देखिए टेस्ट कितना अच्छा आता है इसमें। इसमें सास ने कुछ तो बॉईल किया है। ನೋಡಿ, ಕಡಲೆಕಾಯಿ ಮತ್ತು ಗೆಣಸು ಬೇಯಿಸಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗೆಣಸು ಇದೆ ಅದರೊಳಗೆ. ಓ ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೊ. ಫಸ್ಟು ಕಡಲೆಕಾಯಿನ 2 ವಿಸಲ್ ಮಾಡ್ಕೊಂಬಿಡೋದು, ಆಮೇಲೆ ಸ್ಟವ್ ಆರಿಸ್ಬಿಡೋದು. ಪ್ರೆಷರ್ ಹೋದ್ಮೇಲೆ ಮತ್ತೆ ಸ್ವೀಟ್ ಪೊಟ್ಯಾಟೊ ಹಾಕ್ಬಿಟ್ಟು ಇನ್ನು 2 ವಿಸಲ್ ಮಾಡಿ. ಇದು ಏನು ಕಂಪಲ್ಸರಿ ರಿಚುವಲ್ ನಾ ಮಾಡಬೇಕು? ಇದು ಕಂಪಲ್ಸರಿ ಮಾಡಲೇಬೇಕು. ಇದ್ರ ಜೊತೆಗೆ ಇದೇನ ಅವರೆಕಾಯಿನೂ ಬೇಯಿಸ್ಬೇಕಾಯ್ತು. ಬಟ್ ನಾನು ನಮ್ಮ ಸೊಸೆ ಏನ್ ಮಾಡಿದ್ರೆ ಎಲ್ಲ ತುದಿಕ್ಬಿಟ್ಟಿದ್ದಾರೆ. ಅದಕ್ಕೆ ಈ ಸರ್ತಿ ಅದನ್ನ ಮಾಡಿಲ್ಲ ಅಷ್ಟೇನೆ. ನೋಡಿ ಇಷ್ಟೇ. ಇದು ನೈವೇದ್ಯಕ್ಕೆ ಇರ್ಬೇಕಾ? ಎಲ್ಲ ನೈವೇದ್ಯಕ್ಕೆ ಇಡ್ಬೇಕು. ಓಕೆ ಓಕೆ. ಅದಕ್ಕೆ ಮಡಿಯಿಂದ ಮಾಡ್ಬೇಕೆಲ್ಲ. ಓಕೆ. ಇವಾಗ ಏನು ಮಾಡೋದು? ಇವಾಗ ಫಸ್ಟು ಆಯಿಲ್ ಹಾಕ್ಕೊಳ್ಳೋದು. ಸ್ವಲ್ಪ ಆಯಿಲು 1-2 ಸ್ಪೂನ್ ಅಷ್ಟು, ಮತ್ತು 1 ಸ್ಪೂನ್ ತುಪ್ಪ. यहाँ पे तो तक देना हो रहा है, मसाले और घी और मस्टर्ड सीड्स. ಸಿಡಿದ ಮೇಲೆ ಸಾಸಿವೆ, ಗೋಡಂಬಿ ಹಾಕೋದು. ಗೋಡಂಬಿ ಈಗ ಕರ್ಬೇವು ಸೊಪ್ಪು ಅಷ್ಟೇ. ಎಲ್ಲ ಹಾಳಾಗೋದು. ಇವಾಗ ಪೆಪ್ಪರ್ ಪೌಡರ್ ಸ್ವಲ್ಪ, ಜೀರಾ ಪೌಡರ್ ಈಗ
ಈಗ ಹಲ್ದಿ ಅಲ್ಲಿ ಬಂದಿರೋ ತಲೆ ಗರಂ ಮಸಾಲ ಫ್ರೈ ಆಗಿದೆ. ಇದಕ್ಕೆ ಇವಾಗ ಏನು ಹಾಕೋದು? ಇವಾಗ ನೀರು ಹಾಕಿ ಈಗ ಹೆಸರು ಬೇಳೆ ಮತ್ತು ಅನ್ನ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತೀವಿ. 3 ವಿಸಲ್ ಆದರೆ ಸಾಕು. ಪೊಂಗಲ್ ರೆಡಿ. ಬನ್ನಿ ಎಲ್ಲರೂ. ಲಾಸ್ಟಲ್ಲಿ ಸ್ವಲ್ಪ ಇರುತ್ತಲ್ಲ ಅದನ್ನೆಲ್ಲ ಗೋಲ್ಬಿಟ್ಟು ಹಿಂಗೆ ಹಾಕೊಳ್ಳೋದು ಅಷ್ಟೇ. ಅದಕ್ಕೆ ನಮಗೆ ಇಂಡಿಯನ್ಸ್ ಅಂತ ಹೇಳ್ತಾರೆ, ಏನು ವೇಸ್ಟ್ ಆಗಬಾರ್ದು. ಅದು ಅಮ್ದಿರಾದ್ರೆ ಇಲ್ಲ ವೇಸ್ಟ್ ಮಾಡಲ್ಲ. ಕರೆಕ್ಟ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು घी ಹಾಕ್ತೀವಿ 1 स्पून लास्टली. पोंगल बन चुका है. अभी इसके बाद हम लोग जाएंगे, डेकोरेट करेंगे भगवान का घर. ಎಷ್ಟು ಚೆನ್ನಾಗಿದೆ. ನಮ್ಮ ಅತ್ತೆ ಮಾಡೋರೆ. ಬೇಕು ಅಂದ್ರೆ ಪ್ಲೇಸ್ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ತೀನಿ. सुबह 6 बजे उठी हूँ, बहुत टायर्ड हूँ ऑलरेडी, बट फेस्टिवल मोड इज़ ऑन. अभी थोड़ा कॉफ़ी पीना है, कॉफ़ी पी के फिर से काम पे लगेंगे. ओके, देखिए मेरे चेहरे से दिख रहा है नो ग्लो, ओनली टायर्डनेस, बट यस ग्लो विल बी बैक. फेस्टिवल का ग्लो आएगा. ನನಗೆ ಆಮೇಲೆ ನನ್ನ ಅತ್ತೆಗೆ ಕಾಫಿ रेडी. डेकोरेशन हो गया है, पूजा का घर रेडी है पूजा करने के लिए. मेरी सास बैठ के सब फ्लावर्स वगैरह अरेंज कर रही है पूजा देने के लिए. पूजा देने के बाद फिर से हम लोग को लंच बनाना है. आज स्पेशल है जैक फ्रूट, तो आज संक्रांति में हम लोग बनाएंगे जैक फ्रूट का सांभर. सो आप लोग देखते रहिए और एंजॉय करते रहिए. पूजा हो गया है, अभी बारी है लंच बनाने का. तो मैं प्रिपरेशन कर रही हूँ लंच के लिए, सब्जी वगैरह काट रही हूँ और फिर लंच बनेगा. हम लोग के घर में आज स्पेशल लंच है. ये है बीन्स और कैरेट्स और पिजन पीस, अवरेकाई बोलते हैं कनाडा में. और द किंग ऑफ द रेसिपी इज़ जैक फ्रूट. तो आज जैक फ्रूट का सांभर बनेगा. ತರಕಾರಿಗಳೆಲ್ಲ ಬೇಯಿಸ್ಕೊಂಡಿದ್ದೀವಿ. ಇವಾಗ ನೋಡಿ ಎಷ್ಟಿಷ್ಟು ದಪ್ಪ ಹಾಕಿದ್ದಾರೆ ನಮ್ಮ ಸೊಸೆ. ಟೊಮೆಟೊ ಹಣ್ಣ ನೋಡಿ, ಇದೆಲ್ಲ ತೆಗಿಬೇಕಾಯ್ತು, ತೆಗಿಲ್ಲ. ನೀನು ಪೀಸ್ ಮಾಡಾಕ್ಬೇಕಾಯ್ತು, ಅದು ಹಂಗೆ ಇರ್ತಿದ್ದೆ. ಇವಾಗ ಇದು ಏನಿದೆ ಇದರಲ್ಲಿ ಮಿಕ್ಸ್ಚರ್? ಇದ್ರಲ್ಲ ಅವರೆಕಾಯಿ, ಇದು ಹೇಳ್ತೀವಿ, ಅವರೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಮತ್ತು ಹಲಸಿನಕಾಯಿ, ಸೀಮೆ ಬದನೆಕಾಯಿ, ಆಮೇಲೆ ಗೆಡ್ಡೆಕೋಸು, ಟೊಮೆಟೊ ಹಣ್ಣು, ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ನೋಡಿ ಕುಕ್ಕರ್ ಕೂಗಿಸ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಕೊಂಡಿದ್ದೀವಿ. ಈಗ ಮಸಾಲ ಹಾಕ್ತೀವಿ. ಸೊಪ್ಪು ಉದುರಿಸ್ಬಿಡೋದಕ್ಕೆ
ಗೋಡೆ ಮೇಲೆಲ್ಲ ಸಾಂಬಾರು ಎಗ್ರುತ್ತೆ ಇಲ್ಲಿ ನೋಡಿ ನೋಡಿ ಎಗ್ರಿದೆ. ಆಮೇಲಿಂದ ಲಾಸ್ಟಲ್ಲಿ ಕಿಚನ್ ಕ್ಲೀನ್ ಮಾಡೋದು, ಕ್ಲೀನ್ ಮಾಡ್ಕೊಂಬಿಡೋದು ಅಷ್ಟೇ. ನೋಡಿ ಸಾಂಬಾರು ರೆಡಿ. ನೋಡಿ ಹಲಸಿನಕಾಯಿ ಸಾರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ರೆ, ಕಲರ್ಫುಲ್ ಆಗಿದೆ. हम लोग रेडी हो गए हैं. मैंने साड़ी पहनने की कोशिश की लेकिन टाइम बहुत ले रहा था, तो मैंने साड़ी स्किप करके एक अच्छा वाला एक सूट पहन लिया. इसको भी मैंने सूट पहनाया है. कितनी अच्छी दिख रही है इसका सूट. कैसी है इसकी सूट? देखिए तुम्हारा ड्रेसটা একটু ও আর ফ্রন্টে একটু ডান্স করে দাও. ওয়াও ಹಾಯ್ ದೇವ, ಹಾಯ್ ಹಾಯ್ ಬೋಲೋ. ಇವಾಗ ಹೋಗ್ತಾ ಇದ್ದೀನಿ, ತುಂಬ ಲೇಟ್ ಆಯಿತು. ಎಲ್ಲಿ ಹೋಗ್ತಿದ್ಯಾ ಹೇಳ್ಬೇಕು ತಾನೆ. ಟೆಂಪಲ್ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಯಾವ ಟೆಂಪಲ್. ಅಲ್ಲಿ ಎಲ್ಲ ನಮ್ಮ ಇನ್ಲಾಸ್ ಇರ್ತಾರೆ, ಸಿಸ್ಟರ್ ಇನ್ ಲಾಸ್, ಮದರ್ ಇನ್ ಲಾಸ್, ಆಂಟಿ ಇನ್ ಲಾಸ್, ಎಲ್ಲ ಇನ್ ಲಾಸು ಅಂದರೆ ನಮ್ಮ ಅತ್ತೆ ಸಿಸ್ಟರ್ಸು, ಅವ್ರ ಮಕ್ಕಳು ಮಗ ಎಲ್ಲರೂ ಇರ್ತಾರೆ. ಬನ್ನಿ ಹೋಗೋಣ. ಹಾಂ ಅಣ್ಣ ತಮ್ಮದಿರು ಬನ್ನಿ ಹೋಗೋಣ. ಇದು ಫ್ರೀ ಕಾ ಹೇರ್ ಡ್ರೈಯರ್ ಇದು ಆಟೋ ಅಲ್ಲಿ. अभी हम लोग सब लोग को देंगे कुमकुम और हर्षना, जिसका मतलब है हल्दी और सिंदूर. सभी मैरिड लोगों को एक दूसरे को हम लोग हल्दी और सिंदूर देते हैं ताकि उनका सुहाग सदा रहे. और हम लोग देते हैं फूल और फल, सबको ब्लेसिंग्स देते हैं. ये सब होने के बाद हम लोग का पूजा ख़त्म हो जाएगा. तो यही है संक्रांति कर्नाटका में कैसे मनाई जाती है. आप लोग प्लीज़ देख के एंजॉय कीजिए, ढेर सारा प्यार दीजिए और सपोर्ट करते रहिए. बाय. हैप्पी संक्रांति टू एवरीवन अगेन. यही ख़त्म होता है हम लोग का संक्रांति ब्लॉग. प्लीज़ देखते रहिए, सब्सक्राइब कीजिए, सपोर्ट एंड शेयर विथ योर फ्रेंड्स एंड फैमिली. बाय.